Smile please. Mustafa. ಲವ್ ಯು ಅಪ್ಪಿ. ನನ್ನ ಬೆಸ್ಟ್ ಫ್ರೆಂಡ್ ಇಷ್ಟು ಮೇಲ್ ಬರ್ತಾರದು ನೋಡಿದ್ರೆ ಖುಷಿ ಆಯ್ತೈತೆ. ಇನ್ನೂ ಚೆನ್ನಾಗಿ ವಿಡಿಯೋ ಮಾಡು, ಚೆನ್ನಾಗಿ ಹೋಗ್ತೈತೆ ವಿಡಿಯೋಸು. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ನೀತು ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾಳೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು. ನನ್ನ ಫ್ರೆಂಡು ಬರ್ತೀನಿ ಅಂತ ಅಂದಿದ್ರು. ನಾನು ಕಾಲೇಜ್ ಮುಗಿಸ್ಕೊಂಡು ಸರಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಾಳು ಬರ್ತಿದ್ದು ಸಂಜೆ ಅಂತಂತದೆ, ಅದಕ್ಕೆ ಈ ವಿಡಿಯೋನ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಅಲ್ಲಿ ಎಂಗೇಜ್ಮೆಂಟ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. A few moments later. ಇವಳೆ ನೋಡಿ ನನ್ನ ಫ್ರೆಂಡು, ಇವಳು ಬಂದು ಇವಳು ನಡ್ಕೊಂಡೈತಿ ಸ್ಟೈಲ್ ನೋಡ್ಬಿಟ್ಟು ಇವಳು ಯಾರಪ್ಪ ಈ ಪಿಗರು ಅಂತ ನೋಡ್ತಿತ್ತು. ನನ್ನ ಫ್ರೆಂಡ್ ಬರ್ತೀನಿ ಅಂತ ಅಂದಿದ್ದು. ಸರಿ ನನ್ನ ಫ್ರೆಂಡ್ ಬೈಕ್ ತೊಗೊಂಡು ಬಂದು ಹೋಗಲ್ಲ ಅಂದ್ಬಿಟ್ಟು ಜೊತೆಗೆ ನಾಯಿ ಬೇರೆ ಕರ್ಕೊ ಬಂದಿದ್ಯಲ್ಲ ಪೂರ್ವಿ. ನಿಂದ ಬೇರೆ ನೋಡಿ ಗೈಸ್, ಪೂರ್ವಿ ಅವ್ರ ಮನೆ ಅಂತ ಕಾಡಲ್ಲ ಐತಿ. ಅವ್ರ ಮನೆ ಕರ್ಕೊಂಡು ಹೋದ್ಲು. ಅವ್ರ ಮನೆಗೆ ಹೋಗ್ತಿದ್ದೆ ಹಿಂಗೆ ಆಲ್ರೆಡಿ ಅಜ್ಜಿಯರೆಲ್ಲ ಹೂವು ಕಟ್ಕೊಂಡು ಕೂತಿತ್ತು. ಅವ್ರ ಅಕ್ಕನ ಮಗಳದ್ದು ಒಬ್ರದ್ದು ಬರ್ತಾರೆ. ಬೆಂಕಿ ಹತ್ತರ ಹಾಯ್ ಮಾಡು ಚಿನ್ನಿ, ಹಾಯ್ ಮಾಡು, ಹಾಯ್ ಮಾಡವ. ಹ್ಯಾಪಿ ಬರ್ಡೇ ಟು ಯು. ಸರಿ ಅವ್ರ ಅಮ್ಮ ಕೇಕ್ ಕಟ್ ಮಾಡ್ತಿದ್ದಂಗೆ ಕೇಕ್ ನನಗೆ ಬೇಕು ಅಂತ ಸ್ಟಾರ್ಟಿಂಗ್ ಅವನೇ ಹೋಗಿ ಕೇಕ್ ತಿನ್ಕೊಂಬಂದ. ಕೇಕ್ ಏನೋ ತಿಂದಾಯ್ತು. ಎಲ್ಲರದು ಫೋಟೋ ತೆಗಿಯೋಣ ಅಂತ ಅಂದು ಫೋಟೋ ತೆಗಿತಿದ್ರು. ಕೇಕ್ ಕೊಟ್ಟರೆ ಮಾತ್ರ ಸೈಡಿಗೆ ಹೋಗೋದು ಅಂತ ಅಂದ. ಫೈನಲಿ ಮುದ್ಮೇಲೆ ಅವಳು ನೋಡಿ ಕಿತ್ತಾಪತ್ತೀನಿ ಮದುವೆ ಹೆಣ್ಣು. ಬಟ್ ಅಲ್ಲೇನೋ ಕೇಕ್ ಎಲ್ಲ ತಿನ್ಕೊಂಬಂದ್ಲು. ಮೆಹಂದಿ ಬಿಡಿಸ್ಕೊಳ್ಳಿ ಅಂದರೆ ಅಯ್ಯೋ ಯಾರು ಮೆಹಂದಿ ಬಿಡಿಸ್ಕೊತಾರೆ, ನನಗೆ ಮೆಹಂದಿನೂ ಬೇಡ ಏನೂ ಬೇಡ ಅಂತಿದ್ಲು. ಅವಳ ತಂಗಿ ಬಾರಿ ಯಾಕೆ ಸ್ವಲ್ಪನಾದರೂ ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ಪಾಪ ಅವಳ ತಂಗಿ ಬಲವಂತಕ್ಕೆ ಮೆಹಂದಿ ಬಿಡಿಸ್ಕೊತಿದ್ಲು. ಅವಳೇನೋ ಮೆಹಂದಿ ಬಿಡಿಸ್ಕೋಬೇಕಾದ್ರೆ ಇಲ್ಲೊಬ್ಳು ಏನು ಮಾಡ್ತಿದ್ಲು ಅಂದರೆ ಆಲ್ರೆಡಿ ನನಗೂ ಬಿಡ್ಕೊಡು ಅಂತ ಇಲ್ಲೇ ಕೂತಾಳೆ. ಇವಳು ಮದುವೆ ಹೆಣ್ಣು ಅವಳ ಮದುವೆ ಹೆಣ್ಣು ಅಂತ ನನಗೊಂದು ಗೊತ್ತಿಲ್ಲ. ಏನು ಅಲ್ಲಾಡಿಸ್ತಾಳೆ? ನ್ಯೂಸ್ ರಿಪೋರ್ಟರು ಸರಿ ಮೆಹಂದಿ ಎಲ್ಲ ಬಿಟ್ಕೊಂಡಾಯ್ತು. ಮಲ್ಕೊಳ್ಳೋಣ, ಬೇಗ ಎದ್ದೊಳ್ಬೇಕಲ್ಲ ಬೆಳಿಗ್ಗೆ ಅಂತ ಹೋದು. ನಾವೆಲ್ಲ ಎದ್ದೊಳೋಷ್ಟಿಗೆ ಆಲ್ರೆಡಿ ಎಲ್ಲ ಎದ್ದು ರೆಡಿ ಮಾಡ್ಕೊತಿದ್ರು. ನಾವು ಈ ರೀತಿ ಅಲ್ವಾ ಅವಳು ಹುಡುಗಿನ ಒಬ್ಬನೇ ಬಿಟ್ಬಿಟ್ಟು ನಮ್ಮ ಪಡಿ ಫೋಟೋ ತಗೊಂಡ್ಬಂದು. ಇವ್ನು ನೋಡಿ ಫ್ರೆಂಡ್ಸ್ ಮೇನ್. ಸರಿ ಫೋಟೋ ಎಲ್ಲ ಮುಗಿತು. ಅವ್ರ ಕಡೆ ಒಂದು ಫಸ್ಟ್ ಅಷ್ಟ ಮಾಡಬೇಕಿತ್ತು, ಅದು ಮಾಡಿಸ್ಕೊಂಡು ಸೆಕೆಂಡ್ ಸೀರೆ ಉಳ್ಕೊಂಡು ಈ ರೀತಿ ರೆಡಿ ಆಗ್ಬಿಟ್ಟು ಬಂದು. ಬರ್ತಿದ್ದಂಗೆ ಆರ ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತು. ಆಲ್ರೆಡಿ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಆರ ಇಬ್ಬರು ಸಹ ಎಕ್ಸ್ಚೇಂಜ್ ಮಾಡಾಯಿತು. ಫೈನಲಿ ನಮ್ಮ ಹುಡುಗಿದು ಎಂಗೇಜ್ಮೆಂಟ್ ಆಗುತ್ತೆ. ನನ್ನ ಫ್ರೆಂಡ್ ಏನೋ ಎಂಗೇಜ್ಮೆಂಟ್ ಮುಗೀತು. ನಾವು ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸೋದ ಅಂತ ಅಂದ್ಕೊಂಡಿದ್ದ. ಏನಪ್ಪ ಅಂದರೆ ಇನ್ನು ನನ್ನ ಫ್ರೆಂಡ್ ಕೇಕೆ ಕಟ್ ಮಾಡೋಕ್ಕಾಗಿಲ್ಲ. ಆಲ್ರೆಡಿ ಹುಡುಗರೆಲ್ಲ ನನಗೆ ಕೇಕ್ ಅಂದ್ಬಿಟ್ಟು ಸೈಡಲ್ಲಿ ನೋಡಿದ್ದೀರಲ್ಲ, ಚಿಕ್ಕ ಮಕ್ಳು ಅಂದರೆ ಕೇಕಿಗೆ ಇಷ್ಟ ಅಲ್ಲ, ಅದಕ್ಕೆ ಸೈಡಲ್ಲೇ ಕೂತಿದ್ದು. ಸರಿ ಆಯಿತು ಅಂದ್ಬಿಟ್ಟು ಇಸ್ಕೊಂತೀನಿ ಕಲ್ರಪ್ಪ ಅಂದ್ಬಿಟ್ಟು ಫೈನಲಿ ಕೇಕೆಲ್ಲ ಕಟ್ ಮಾಡಿತ್ತು. ಒಬ್ರಿಗೊಬ್ರು ತಿನ್ಸ್ಕೊತಿದ್ರು.
ತಿನ್ಸ್ಕೊಂಡು ಹಂಗೆ ಕೂತಿರ್ಲಿ ನಮ್ಗಾಲೆ ಹೊಟ್ಟೆ ಹಸ್ತಿತ್ತಲ್ಲ ಅವರು ಅಂದ್ಬಿಟ್ಟು ನಾವು ಹೋಗೋಣ ಫಸ್ಟು ಊಟ ಕೂತಿದ್ದೆ. ಊಟ ಬೇಗ ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂದರೆ, ಯಾಕೆಂದರೆ ಫ್ರೆಂಡ್ಸ್ ಅಲ್ಲಿ ಲಾಸ್ಟಲ್ಲಿ ಹೋದಾಗ ಹುಡುಗಂದು ಲಾಸ್ಟಲ್ಲಿ ಫೋಟೋ ಶೂಟ್ ಮಾಡ್ತಿರ್ತಾರಲ್ಲ, ಅಲ್ಲಿ ಬೇಗ ಊಟ ಮಾಡ್ಕೊಂಬಾ ಅಂತ ಅಂದಿದ್ರು. ಸರಿ ಆಯ್ತು. ಆಮೇಲೆ ಇರಲಿ, ಎದುರುಗಡೆ ಎಲೆ ನೋಡಿ ಗೈಸಿ ಏನು ಬಿಟ್ಟಿಲ್ಲ, ಖಾಲಿ ಫೋಟೋ ತೆಗಿಯೋದಕ್ಕೆ ಹೋದ. ಫೋಟೋಗ್ರಾಫರ್ ಇದ್ದವ್ರು ಹೋಗಿ ಹೂವಿನ ಬಗ್ಗೆ ತೊಗೊಂಬಂತಂದ್ರು. ನಮ್ಮ ಕೈಲಿ ಆಯ್ತಿರ್ಲಿಲ್ಲ ಅಂದ್ಬಿಟ್ಟು ಅವ್ರ ತಂಗಿನೇ ಕಳಿಸಿದ್ದು. ನೋಡಿ ತೊಗೊಬರ್ತಾವೆ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟು. ಅವರು ಹೂವಿನ ಬಗ್ಗೆ ತೊಗೊಂಬಂದಿದ್ರು. ನಾನು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಅಪ್ಪಿಗೆ ಪ್ರಪೋಸ್ ಮಾಡಿದೆ. ನೋಡಿ ಅಪ್ಪಿ, ಲವ್ ಯು ಅಪ್ಪಿ. ಥ್ಯಾಂಕ್ ಯು. ತಡಿಬೇಕು ಕರೆಕ್ಟ್. ಈಗ ಪ್ರಪೋಸ್ ಮಾಡಿದ್ದೀನಲ್ಲ, ಏನು ಕೊಡ್ತೀಯಾ? ಇದು ಬಿಸ್ಬಿಟ್ಟು ಕೊಡ್ತೀನಿ ಇದನ್ನೇ. ನನ್ನ ಬ್ಲಾಗಲ್ಲಿ ಏನಾದರೂ ಮಾತಾಡ್ಬೇಕು ಅನ್ಸಿದ್ರೆ ಏನಾದರೂ ಹೇಳಿ. ಅಪ್ಪಿ ನಾನು ಬ್ಲಾಗ್ ಮಾಡ್ತಿರೋದಕ್ಕೆ ನಿಮ್ಗೆ ಏನು ಅನಿಸ್ತೈತೆ, ಏನು ಹೇಳಬೇಕು ಅಂತ ಅನಿಸ್ತೈತೆ ಹೇಳಿ. ಈ ಬ್ಲಾಗಲ್ಲಿ ಏನಾದರೂ ನನ್ನ ಬೆಸ್ಟ್ ಫ್ರೆಂಡ್ ಇಷ್ಟು ಮೇಲ್ ಬರ್ತಾರದು ನೋಡಿದ್ರೆ ಖುಷಿ ಆಯ್ತೈತೆ. ಇನ್ನೂ ಚೆನ್ನಾಗಿ ವಿಡಿಯೋ ಮಾಡು, ಚೆನ್ನಾಗಿ ಹೋಗ್ತೈತೆ ವಿಡಿಯೋಸು, ಇನ್ನೂ ಚೆನ್ನಾಗಿ ವ್ಯೂಸ್ ಆಗಿ. ಕಂಗ್ರ್ಯಾಚುಲೇಷನ್ ಬೇಬಿ. ಥ್ಯಾಂಕ್ ಯು ಬೇಬಿ. ಅವ್ರ ಮಾಮಂಗೆ ಅವ್ರ ಅಕ್ಕನ ಮಗಳು ಪ್ರಪೋಸ್ ಮಾಡೋಕೆ ಹೋಗಿದ್ಲು. ಹುಡುಗಿಗೂ ಸಹ ಪ್ರಪೋಸ್ ಮಾಡಿದ್ಲು, ಬಟ್ ಒಪ್ಕೊಳ್ಳಿಲ್ಲ. ಅತ್ತೆ ನೀನು ಪ್ರೀತಿ ಯಾಕೆ ಒಪ್ಕೊತಾ ಇಲ್ಲ? ಎಲ್ಲ ಮುಗೀತಲ್ವ, ಹುಡುಗ ಮತ್ತು ಹುಡುಗಿ ಊಟ ಮಾಡೋ ಟೈಮ್ ಅಲ್ವಾ, ಅದಕ್ಕೆ ಅವರಿಬ್ಬರನ್ನು ಕುಣಿಸ್ಬಿಟ್ಟು ಎಲ್ಲ ಹೋಗ್ತಿದ್ರು. ಅವ್ರವ್ರು ಹೋಗೋದ್ರಲ್ಲಿ ಬ್ಯುಸಿ ಇದ್ರು. ಪಾಪ ನಮ್ಮ ಹುಡುಗಿಗೂ ಅವ್ರ ಹುಡ್ಗಂಗೂ ಊಟ ಈ ಕಡೆ ಯಾರೂ ಇರಲಿಲ್ಲ, ನಾವೇ ಸುಮ್ಮನೆ ಬಡಿಸ್ತಾ ಇದ್ದೋ. ಸರಿ, ಹೊಟ್ಟೆ ತುಂಬ ಊಟ ಮಾಡಿ ನಾಚ್ಕೋಬೇಡಿ ಅಂತ ಅಂದು. ಅದಕ್ಕೆ ನಾವ್ಯಾಕೆ ನಾಚ್ಕೊಳ್ಳೋದು, ನಮ್ಮ ಮಾವ ನಮಗೋಸ್ಕರನೇ ಮಾಡೋರೆ ಅಂತ ಅವರು ಸಹ ಕೊಡ್ತಿದ್ರು. ಈಗ ಮನೆಗೆ ಹೋಗೋಕೆ ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಸುಮ್ಮನೆ ಹಿಂಗೆ ಹೋಗ್ಬೇಕಾದ್ರೆ ಕಾಲೆಲ್ದು ಹೋಗೋಣ ಅಂದ್ಬಿಟ್ಟು ಸರಿ ಸ್ವೀಟ್ ತಿನ್ನಿಸಿ ಅಂತ ಅಂದು. ಸರಿ ಆಯಿತು ಬಿಡಿ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಅವರೇನೋ ನಾಚ್ಕೊಳ್ಳಿಲ್ಲ. ಸರಿ ತಿನ್ನಿಸಿದ್ರು. ಸರಿ ಪೂರ್ವಿ ಆಯಿತು ಹೋಗ್ತೀವಿ ಅಂತ ಅಂದು. ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಸರಿ ಆಯಿತು ಹುಷಾರಾಗಿ ಹೋಗು ಅಂತಂದ್ರು. ಬಂದು ಫ್ರೆಂಡ್ಸ್ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ನಾಳೆ ಕಾಲೇಜ್ಗೆ ಹೋಗ್ಬೇಕಲ್ಲ, ಹೋಗೋಣ ಅಂತ ಎಲ್ಲ ಹೋಗ್ತಿದ್ದೋ. ಹೆಂಗೆ ಫಸ್ಟೇ ಹೋಯ್ತು ಅವಳಿಗೆ ಬ್ಯಾಗ್ನ ತಗೊಬಿಟ್ಟು. ಅವ್ರ ಭಾವ ಇದ್ದಾರೆ, ನಮ್ಮನ್ನ ಕೃಷ್ಣಪುರಕ್ಕೆ ಡ್ರಾಪ್ ಮಾಡಾಯಿತು. ನಮಗೆ ಬಸ್ ಇರಲಿಲ್ಲ. ಸರಿ ಆಯಿತು, ಫೈನಲಿ ಮನೆ ಹತ್ರ ಬಂದು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಮುಗಿಸ್ಕೊಂಬಂದಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.